ಬಿಜೆಪಿಗೆ ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತಾಗಿದೆ. ವಿನಾಶಕಾಲ ಬಂದಿದ್ದಕ್ಕೆ ಈ ರೀತಿಯಾಗಿ ಟ್ವೀಟ್ ಮಾಡುತ್ತಿದ್ದಾರೆ ಎಂದು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಟ್ವೀಟ್ಗೆ ಸವದಿ ಕೆಂಡಮಂಡಲರಾದರು. ಭಾರತ್ ಮಾತಾ ಕಿ ಜೈ ಅನ್ನೋದು ಇವರಪ್ಪನ ಮನೆ ಆಸ್ತಿನ? ಭಾರತ್ ಮಾತಾ ಕಿ ಜೈ ಅನ್ನೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಎಂದರು. ಭಾರತ್ ಮಾತಾ ಕಿ ಜೈ ಎಂದು ಕೂಗಲು ಕೂಡ ನೀವು ಸ್ವತಂತ್ರರಲ್ಲ, ಅದಕ್ಕೂ ಖರ್ಗೆ ಅವರ ಅನುಮತಿ ಪಡೆಯಲೇಬೇಕು. ಇಂತಹ ದೇಶದ್ರೋಹಿ ವಿರೋಧಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಲು ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತದೆಯೇ? ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ದೇಶಾಭಿಮಾನವಿದೆ. ಇವರಿಗೆ ಅಷ್ಟೇ ದೇಶಾಭಿಮಾನ ಇರೋದಾ? ಇನ್ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರತ್ ಮಾತಾ ಕಿ ಜೈ ಅಂತೀವಿ, ಒಂದೇ ಮಾತರಂ ಅಂತೀವಿ, ಜೈ ಹಿಂದೂನು ಅಂತೀವಿ. ಇವರಿಗಿಂತ ಹೆಚ್ಚು ದೇಶಾಭಿಮಾನ ನಮ್ಮಲ್ಲಿದೆ. ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್. 1950ರ ಮೊದಲು ಬಿಜೆಪಿ ಇದ್ದಿಲ್ಲ. ಎಂತಹ ಚಿಲ್ಲರೆ ಕೆಲಸ ಮಾಡೋದು, ನಿಂದನೆ ಮಾಡೋದು ಇವರಪ್ಪನ ಮನೆ ಆಸ್ತಿನ? ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ. ಇವರ ದೇಶಾಭಿಮಾನ ಏನಿದ್ರು ತೋರ್ಪಡಿಗೆ ಮಾತ್ರ. ಅಧಿಕಾರಕ್ಕಾಗಿ ಸಂವಿಧಾನ ಬದಲಿಸ್ತೀವಿ ಅಂದೋರು ಬಿಜೆಪಿಯವರು ನಿಜವಾದ ಸಂವಿಧಾನ ವಿರೋಧಿಗಳು ಎಂದು ಕಿಡಿಕಾರಿದ್ದಾರೆ. ಬಿಜೆಪಿ ಅವ್ರ ಮನೆ ಬಳು ಹೊಕ್ಕದ ಅವ್ರ ಮನೆ ಒಳಗೆ ಅದು ಅಳು ಆಗ್ತಾ ಇದೆ. ಬಳು ಹೊಕ್ಕ ಮಣಿ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಯಾವ ಮನೆ ಒಳಗೆ ಬಳು ಹೋಗುತ್ತೆ ಆ ಮನೆ ಒಳಗೆ ಉಜ್ವಲ ಭವಿಷ್ಯ ಇರಲ್ಲ, ಅದು ಹಾಳಾಗಿ ಹೋಗುತ್ತಿರ್ತದೆ. ಹಂಗೆ ಅನೇಕ ಬಳುಗಳು ಬಂದಲ್ಲಿ ಹೊಕ್ಕಿರೋದ್ರಿಂದ ಅವರಿಗೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ, ಈಗ ವಿನಾಶದ ಕಾಲದಲ್ಲಿರುವಾಗ ವಿಪರೀತಗಳ ಬುದ್ಧಿ ಬರ್ತಿರ್ತವೆ. ಅಂಥವೆಲ್ಲವನ್ನು ಮಾತಾಡೋದು, ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಭಾರತ್ ಮಾತಾ ಕಿ ಜೈ ಅನ್ನೋದು ಇವ್ರ ಅಪ್ಪನ ಮನೆ ಆಸ್ತಿನ? ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು, ನಮ್ಮ ಅಭಿಮಾನ, ನಮ್ಮ ದೇಶಭಕ್ತಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ. ಏನು ಇವರಿಗೆ ಅಷ್ಟೇ ಏನು ಗುತ್ತಿಗೆ ಕೊಟ್ಟಿದೆ ಅದು? ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಿನೂ ಜೈ ಅಂತೀವಿ, ಒಂದೇ ಮಾತರಮೂ ಅಂತೀವಿ ಮತ್ತು ಜೈ ಹಿಂದೂ ಅಂತೀವಿ. ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ತಂದಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ. ಇವ್ರದ್ದೇನಿದೆ? ಇವರು 1950ರಿಂದ ಈ ಕಡೆ, ಮೊದಲು ಇರಲಿಲ್ಲ ಇವರು. ಯಾರು? ಜನಸಂಘ ಪ್ರಾರಂಭ ಆಗಿದ್ದು 1950. ಅಲ್ಲಿಂದ ಈ ಕಡೆ ಅದು ಬಿ ಜೆ ಪಿಯಾಗಿ ಪರಿವರ್ತನೆಯಾಗಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಆ ಪಕ್ಷ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ಆದ್ದರಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು, ಇಂಥ ನಿಂದನೆ ಮಾಡೋದು, ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಏನು ಸ್ವಂತ ಇವರಿಗೆ ದತ್ತಕ್ಕೆ ತೊಗೊಂಡಾರ? ನಾನು ಕೇಳ್ತೀನಿ. ನಮಗೆ ಹಕ್ಕಿದೆ, ನಮ್ಮ ದೇಶದಲ್ಲಿದ್ದೀವಿ, ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ, ನಮ್ಮ ದೇಶದ ಬಗ್ಗೆ ಗೌರವ ಇದೆ, ದೇಶದ ಬಗ್ಗೆ ಹೊಗಳಿಕೆಯನ್ನು ನಾವು ಮಾಡ್ತೀವಿ. ಇವರೇ ದೇಶ ವಿರೋಧಿಗಳು, ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು. ಅವರಿಗೆ ದೇಶಾಭಿಮಾನ ಇಲ್ಲ, ತೋರಿಕೆಗೆ, ನಾಟಕಕ್ಕೆ, ಕೇವಲ ಅಧಿಕಾರಕ್ಕಾಗಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗಿರೋದು ಪ್ರತಿಯೊಬ್ಬನಿಗೂ ಹಕ್ಕಿದೆ. ಇವರು ಜಾತಿ ಭೇದಗಳನ್ನು ಮಾಡ್ತಕ್ಕಂಥದ್ದು ಇವರು ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು. ಈಗ ಅವ್ರು ಹೇಳ್ತಾ ಇದ್ದಾರೆ ಅಲ್ಲ, 400 ಸೀಟ್ ಕೊಡ್ರಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಯಾರು ವಿರೋಧಿ? ದೇಶ ವಿರೋಧಿ ಯಾರು? ಕಾಂಗ್ರೆಸ್ ಏನ ಬಿ ಜೆ ಪಿನ? ಇವ್ರು ಹೇಳಿದ್ದು ಸುಳ್ಳನ? 400 ಸೀಟ್ಗಳನ್ನು ಆಯ್ಕೆ ಮಾಡಿಕೊಡಿ, ಈ ದೇಶದ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅವ್ರ ಪಕ್ಷದ ಅನೇಕರು ಹೇಳಿದಾರಲ್ಲ, ಈಗೂ ಹೇಳ್ತಾ ಇದ್ದಾರೆ, ಇನ್ನೂ ಮುಂದೆ ಹೇಳ್ತಾ ಇದ್ದಾರೆ. ಅದ್ರಗೋಸ್ಕರನೇ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಜನರ ಮುಂದೆ, ಈ ಬಾರಿ 400 ಕ್ರಾಸ್ ಮಾಡಿಕೊಡಿ. ಅಂದರೆ ಅವ್ರ ಇಚ್ಛಾ ಇದೆ, ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಏನು ಇಚ್ಛೆಯನ್ನು ಹೊಂದಿದ್ದಾರೆ. ಸ್ಟಾರ್ ಕ್ಯಾಂಪೇನ್ ಅಂತ ತಿಳ್ಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಆದಮೇಲೆ ಎಲ್ಲೆಲ್ಲಿ ನಮಗೆ ಬೆಂಬಲಿಗರಿದ್ದಾರೆ, ಎಲ್ಲೆಲ್ಲಿ ನಮ್ಮ ಮಾತಿಗೆ ಮನ್ನಣೆ ಸಿಗುತ್ತೆ ಆ ಎಲ್ಲ ಕ್ಷೇತ್ರಕ್ಕೆ ನಾನು ಬೀದರ್ ಹೋಗ್ತೀನಿ, ಗುಲ್ಬರ್ಗಕ್ಕೆ ಬರ್ತೀನಿ, ಬೆಳಗಾವದಲ್ಲಿ ಇರ್ತೀನಿ,
ಚಿಕ್ಕೋಡಿಯಲ್ಲಿ ಇರ್ತೀನಿ, ಬಿಜಾಪುರ ಇರ್ತೀನಿ, ಬಾಗಲಕೋಟೆ ಇರ್ತೀನಿ, ರಾಯಚೂರು ಹೋಗ್ತೀನಿ, ಬಳ್ಳಾರಿ ಹೋಗ್ತೀನಿ, ಧಾರವಾಡಕ್ಕೆ, ಹಾವೇರಿನೂ ಹೋಗ್ತೀನಿ. ಮುಂದೆ ಎಲ್ಲ ಕಡೆನೂ ಪ್ರಚಾರ ಮಾಡ್ತೀನಿ. ನಮ್ಮ ಪಕ್ಷದ ವರಿಷ್ಠ ಏನು ತೀರ್ಮಾನ ತೊಗೊಂಡಿದ್ದಾರೆ 20ಕ್ಕಾದರೂ ನಾವು ಮುಟ್ಟಬೇಕು ಅಂತೇಳಿ 20ಕ್ಕೆ ನಾವು ಹೋಗಿ ಮುಟ್ಟಲಿಕ್ಕೆ ನಮ್ಮ ಎಲ್ಲ ಪ್ರಯಾಸವನ್ನು ಹಾಕ್ತೀವಿ. ಒಕ್ಕಟ್ಟಿನಿಂದ ಒಂದಾಗಿ ನಾವು ಕೆಲಸ ಮಾಡಿ 20 ಸೀಟನ್ನು ನಾವು ಗೆಲ್ಲಿಸ್ತೇವೆ ಅಂತ ಪ್ರಯತ್ನ ಮಾಡ್ತೀವಿ. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್.